ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಾವು ವಿಶೇಷವಾಗಿ ಮೇಷರಾಶಿಯವರಿಗೆ ಇದು ಜೀವನ ಬದಲಿಸುವಂತಹ ಸುದ್ದಿ ಅಂತಲೇ ಹೇಳ್ಬೋದು. ನೀವು ಕಳೆದ ಕೆಲವು ವರ್ಷಗಳಲ್ಲಿ ಅನುಭವಿಸಿದ ಕಷ್ಟಗಳು, ಮನಸ್ಸಿನಲ್ಲಿಟ್ಟುಕೊಂಡಂತಹ ನೋವುಗಳು, ಯಾರಿಗೂ ಹೇಳಿಕೊಳ್ಳಲಾಗದ ಸಮಸ್ಯೆಗಳು, ಒಮ್ಮೆ ಯೋಚನೆ ಮಾಡಿ. ಎಷ್ಟು ಬಾರಿ ನೀವು ಒಂಟಿಯಾಗಿದ್ದೀರಾ? ಎಷ್ಟು ಬಾರಿ ನನ್ನ ಜೀವನ ಯಾಕೆ ಹೀಗಾಯಿತು ಅಂತ ಕೇಳ್ಕೊಂಡಿರ್ತೀರಾ? ನಿಮ್ಮ ಸುತ್ತಲಿನವರ ಮುಂದೆ ಹೋಗ್ತಾ ಇರುವಾಗ ನೀವು ಮಾತ್ರ ಒಂದೇ ಜಾಗದಲ್ಲಿ ನಿಂತಂತೆ ಅನಿಸಿರ್ಬೋದು. ನೀವು ಎಷ್ಟೇ ಶ್ರಮವನ್ನು ಪಟ್ಟರೂ ಫಲ ಸಿಗದಿದ್ದಿರ್ಬೋದು. ನಿಮ್ಮ ಒಳ್ಳೆಯತನಕ್ಕೂ ಬೆಲೆ ಸಿಕ್ಕಿರೋದಿಲ್ಲ. ಆದರೆ ಇಂದು ನಾನು ಹೇಳೋದು ಒಂದು ದೊಡ್ಡ ಸತ್ಯ ಅಂತಲೇ ಹೇಳ್ಬೋದು. ನೀವು ಅನುಭವಿಸಿದ ಪ್ರತಿಯೊಂದು ಕಷ್ಟಕ್ಕೂ ಕಾರಣ ಶನಿಪೀಡೆ ಅಂತಲೇ ಹೇಳ್ಬೋದು. ಹೌದು ಸ್ನೇಹಿತರೆ, ಇದು ಸಾಮಾನ್ಯ ಕಷ್ಟ ಅಲ್ಲ. ಇದು ನಿಮ್ಮನ್ನ ಪರೀಕ್ಷೆ ಮಾಡಿದ ಸಮಯ ಅಂತಲೇ ಹೇಳ್ಬೋದು. ಆದರೆ ಸ್ನೇಹಿತರೆ, ಈ ಒಂದು ಪರೀಕ್ಷೆ ಈಗ ಮುಗಿತಾ ಇದೆ. ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಹೊಸ ಅಧ್ಯಾಯ ಪ್ರಾರಂಭವಾಗ್ತಾ ಇದೆ. ನೀವು ಕಾಯ್ತಾ ಇದ್ದ ಬೆಳಕು ಈಗ ನಿಮಗೆ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ಬನ್ನಿ, ಮೇಷರಾಶಿಯವರಿಗೆ ಇವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಎಂದು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಬನ್ನಿ, ಅದಕ್ಕೂ ಮುನ್ನ ನೀವು ಕೂಡ ಮೇಷರಾಶಿಯವರಾಗಿದ್ದರೆ ಈ ಒಂದು ವಿಡಿಯೋಗೆ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಲೈಕ್ ಮಾಡಿ ಮತ್ತು ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ ಮತ್ತು ಓಂ ಶನಿದೇವ ಎಂದು ಕಮೆಂಟ್ ಮಾಡಿ ಮತ್ತು ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮೇಷರಾಶಿಯವರೇ ನೋಡಿ, ಶನಿ ಗ್ರಹದ ಪ್ರಭಾವ ಎಂದರೆ ಅದು ಒಂದು ಶಿಕ್ಷೆ ಇಲ್ಲ, ಅದು ಒಂದು ಪಾಠ ಅಂತಲೇ ನೀವು ತಿಳ್ಕೊಳ್ಬೇಕು. ಶನಿ ನಿಮ್ಮ ಜೀವನದಲ್ಲಿ ಬರ್ತಾರೆ ಅಂದರೆ ನಮ್ಮನ್ನು ತಿದ್ದಲು ಮತ್ತು ನಮ್ಮ ಶಕ್ತಿಯನ್ನು ಹೆಚ್ಚಿಗೆ ಮಾಡಲು ಮತ್ತು ನಮ್ಮ ತಪ್ಪುಗಳನ್ನು ಸರಿಪಡಿಸಲು ಬರ್ತಾನೆ ಅಂತಲೇ ಹೇಳ್ಬೋದು. ಆದರೆ ಈ ಒಂದು ಪೀಡೆ, ಈ ಒಂದು ಸಮಯದಲ್ಲಿ ನಿಮ್ಮ ಕೆಲಸಗಳು ಮಧ್ಯದಲ್ಲಿ ನಿಂತವು. ಹಣ ಬಂದರೂ ಕೂಡ ಉಳಿಯುವುದಿಲ್ಲ. ಸ್ನೇಹಿತರು ನಿಮ್ಮನ್ನು ಬಿಟ್ಟರು ಕೂಡ ನೀವು ನಂಬಿದವರು ನಿಮ್ಮನ್ನು ಮೋಸ ಮಾಡಿದರು. ನಿಮ್ಮ ಮನಸ್ಸು ಒಮ್ಮೆ ಅಲ್ಲ ಹಲವಾರು ಬಾರಿ ಒಡೆದಿದೆ ಅಂತಲೇ ಹೇಳ್ಬೋದು. ಕೆಲವರು ಡಿಪ್ರೆಷನ್ ಕೂಡ ಅಂತಾಗ ಕೂಡ ಹೋಗಿರ್ಬೋದು. ಕೆಲವರು ಎಲ್ಲವನ್ನ ಬಿಟ್ಟು ಬಿಡಬೇಕು ಅನಿಸ್ಕೊಂಡಿರ್ಬೋದು. ಆದರೆ ಒಂದು ವಿಚಾರವನ್ನು ನೀವು ನೆನಪಲ್ಲಿಡಬೇಕು, ಶನಿ ಯಾರನ್ನು ಕೂಡ ಕಾರಣವಿಲ್ಲದೆ ಕಷ್ಟಪಡಿಸುವುದಿಲ್ಲ. ಅದು ನಿಮಗೆ ದೊಡ್ಡ ಜೀವನ ಕೊಡಲು ಮೊದಲು ಪರೀಕ್ಷೆ ಮಾಡುತ್ತೆ. ನೀವು ಆ ಒಂದು ಪರೀಕ್ಷೆಯನ್ನು ತಾಳಿದ್ದೀರಾ ಅಂದರೆ ನೀವು ಈಗ ಗೆಲ್ಲೋ ಸಮಯ ಬಂದಿದೆ ಅಂತಲೇ ಅರ್ಥ. ಇನ್ನು ಮುಂದೆ ಏನಾಗುತ್ತೆ ಗೊತ್ತಾ ಮೇಷರಾಶಿಯವರಿ, ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಬದಲಾವಣೆ ಕಾಣಿಸುತ್ತೆ. ಮೊದಲು ಸಣ್ಣ ಸಣ್ಣ ಒಳ್ಳೆಯ ಘಟನೆಗಳು ನಡೆಯುತ್ತೆ ಅಂತಲೇ ಹೇಳ್ಬೋದು. ಒಂದು ಗುಡ್ ನ್ಯೂಸ್ ಬರುತ್ತೆ, ನೀವು ಬಯಸಿದ ಕೆಲಸ ಸಿಗ್ಬೋದು. ನಿಮ್ಮ ಒಂದು ಹಳೆಯ ಪ್ರಯತ್ನಗಳಿಗೆ ಫಲ ಸಿಗ್ತಾ ಹೋಗುತ್ತೆ. ನೀವು ಆಶ್ಚರ್ಯ ಪಡ್ತೀರಾ, ಇದು ನಿಜವಾಗಿ ಕೂಡ ನನ್ನ ಜೀವನವೇ ಎಂದು ಅಂತಲೇ ಹೇಳ್ಬೋದು. ಹಣದ ವಿಚಾರದಲ್ಲಿ ನಿಮ್ಮ ಪರಿಸ್ಥಿತಿ ಬದಲಾಗುತ್ತೆ. ನೀವು ಸೇವ್ ಮಾಡೋಕ್ಕೆ ಶುರು ಮಾಡ್ತೀರಿ ಅಂತಲೇ ಹೇಳ್ಬೋದು. ಮತ್ತು ಕೆಲಸದಲ್ಲಿ ನಿಮ್ಮ ಒಂದು ಟ್ಯಾಲೆಂಟ್ ಅನ್ನು ಗುರುತಿಸಲಾಗುತ್ತೆ. ನಿಮಗೆ ಒಂದು ರೆಸ್ಪೆಕ್ಟ್ ಹೆಚ್ಚಾಗ್ತಾ ಹೋಗುತ್ತೆ. ಸಮಾಜದಲ್ಲಿ ಒಮ್ಮೆ ನಿಮ್ಮ ಒಂದು ವ್ಯಾಲ್ಯೂ ಹೆಚ್ಚಾಗ್ತಾ ಹೋಗುತ್ತೆ. ಇದು ಯಾಕೆ ಗೊತ್ತಾ ನೋಡಿ, ಶನಿ ಈಗ ನಿಮ್ಮ ಮೇಲೆ ಕೃಪೆಯನ್ನು ತೋರಿಸ್ತಾ ಇದೆ. ಎಷ್ಟು ದಿನ ನೀವು ಸಹಿಸ್ಕೊಂಡಿದ್ರಿ, ಅದಕ್ಕಾಗಿ ಈಗ ಅದು ಒಂದು ನಿಮಗೆ ಫಲ ಕೊಡುತ್ತೆ ಅಂತಲೇ ಹೇಳ್ಬೋದು. ಮೇಷರಾಶಿಯವರೇ, ಈ ಒಂದು ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಹಣ ಮತ್ತು ಸಂಬಂಧಗಳಲ್ಲಿ ದೊಡ್ಡ ಬದಲಾವಣೆ ಬರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಬಿಸ್ನೆಸ್ ಮಾಡಿದವರ ಲಾಭ ಕಾಣ್ತಾರೆ ಮತ್ತು ಜಾಬ್ ಮಾಡಿದವರಿಗೆ ಪ್ರಮೋಷನ್ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು. ಸಾಲದ ಸಮಸ್ಯೆಗಳು ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಸಂಬಂಧಗಳಲ್ಲಿ ಹಳೆಯ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಕ್ಲಿಯರ್ ಆಗ್ತಾ ಹೋಗುತ್ತೆ. ಕುಟುಂಬದಲ್ಲಿ ಸಂತೋಷ ಬರುತ್ತೆ. ಮದುವೆಯಾಗದವರಿಗೆ ಒಂದು ಒಳ್ಳೆಯ ಜೋಡಿ ಸಿಗುವ ಸಾಧ್ಯತೆ ಇರುತ್ತೆ. ಅದು ಆದರೆ ಒಂದು ಎಚ್ಚರಿಕೆ, ನಿಮಗೆ ಅಹಂಕಾರವನ್ನು ಯಾವುದೇ ಕಾರಣಕ್ಕೂ ಕೂಡ ಪಡಬೇಡಿ. ಹಣ ಬಂದ ಮೇಲೆ ಹಳೆಯ ಜನರನ್ನು ಮಾತ್ಬಿಡಬೇಡಿ ಮತ್ತು ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಬೇಡಿ. ಈ ಒಂದು ಸಮಯ ನಿಮ್ಮ ಜೀವನವನ್ನು ಕಟ್ಟೋ ಸಮಯ ಅಂತಲೇ ಹೇಳ್ಬೋದು. ಅದನ್ನು ನೀವು ಸರಿಯಾಗಿ ಉಪಯೋಗಿಸಬೇಕು. ಮೇಷರಾಶಿಯವರೇ, ಇಷ್ಟು ಹೊತ್ತಿನವರೆಗೆ ನಾವು ನಿಮ್ಮ ಜೀವನದಲ್ಲಿ ನಡೆದ ಕಷ್ಟಗಳ ಬಗ್ಗೆ, ಶನಿ ಪೀಡೆ ಬಗ್ಗೆ ಮತ್ತು ಮುಂದೆ ಬರುವ ಶುಭ ಸಮಯದ ಬಗ್ಗೆ ಮಾತನಾಡ್ತಿದ್ದೇವೆ. ಆದರೆ ಈಗ ನಾನು ನಿಮ್ಮ ಹೃದಯಕ್ಕೆ ತಾಟುವ ಒಂದು ಸತ್ಯವನ್ನು ಹೇಳ್ತೀನಿ ಕೇಳಿ. ನೀವು ಅನುಭವಿಸಿದ ಕಷ್ಟಗಳು ವ್ಯರ್ಥವಾಗಿಲ್ಲ. ನೀವು ಸುರಿದ ಒಂದು ಪ್ರತಿಯೊಂದು ಕಣ್ಣೀರು ಕೂಡ ವ್ಯರ್ಥವಾಗಿಲ್ಲ. ನೀವು ಯಾರು ಗೊತ್ತಾ, ನೀವು ಒಂದು ಸಾಮಾನ್ಯ ವ್ಯಕ್ತಿ ಇಲ್ಲ. ನೀವು ಪರೀಕ್ಷೆ ಪಾಸ್ ಮಾಡಿದ ವ್ಯಕ್ತಿ. ಜೀವನದಲ್ಲಿ ಎಲ್ಲರೂ ಕೂಡ ಸುಖದಲ್ಲಿರುವಾಗ ನಗ್ತಾರೆ, ಆದರೆ ನೀವು ಕಷ್ಟದಲ್ಲಿ ನಿಂತ್ಕೊಂಡು ಹೋರಾಡೋದು ಕೆಲವರಿಗೆ ಮಾತ್ರ ಸಾಧ್ಯ. ಸ್ನೇಹಿತರೆ, ಅದು ನೀವು ಆ ಒಂದು ಕೆಲವರಲ್ಲಿ ಒಬ್ಬರು. ನೀವು ಸೋಲಿಲ್ಲ, ನೀವು ನಿಂತು ಕೂಡ ಇಲ್ಲ ಅಂತಲೇ ಹೇಳ್ಬೋದು. ನೀವು ಮುಂದುವರೆದಿದ್ದೀರಿ ಅಂತಲೇ ಹೇಳ್ಬೋದು. ಇದು ನಿಮ್ಮ ದೊಡ್ಡ ಶಕ್ತಿ ಅಂತಲೇ ಹೇಳ್ಬೋದು. ಒಮ್ಮೆ ಹಿಂದಕ್ಕೆ ನೋಡ್ಕೊಳ್ಳಿ, ಎಷ್ಟು ಕಷ್ಟ ಬಂದರೂ ಕೂಡ, ಎಷ್ಟು ಜನ ನಿಮ್ಮನ್ನು ಬಿಟ್ಟರು ಕೂಡ, ಎಷ್ಟು ಬಾರಿ ನೀವು ಒಂಟಿಯಾಗಿದ್ದರೂ ಕೂಡ ನೀವು ಇನ್ನೂ ಇಲ್ಲಿದ್ದೀರಾ. ಅದು ಸಾಕು, ಅದೇ ನಿಮ್ಮ ಗೆಲುವಿನ ಪ್ರಾರಂಭ ಅಂತಲೇ ಹೇಳ್ಬೋದು. ಇಷ್ಟು ದಿನ ಇನ್ನು ಮುಂದೆ ಏನು ಮಾಡಬೇಕು ಗೊತ್ತಾ, ನಿಮ್ಮನ್ನು ನೀವು ನಂಬಬೇಕು. ನಿಮ್ಮ ಕನಸುಗಳನ್ನು ಬಿಟ್ಟು ಕೊಡಬೇಡಿ. ಯಾವುದೇ ಕಾರಣಕ್ಕೂ ಕೂಡ ಯಾರ ಮಾತಿಗೂ ಕೂಡ ನೀವು ಕುಗ್ಗೋಕೆ ಹೋಗಬೇಡಿ. ಇಷ್ಟು ದಿನ ನೀವು ಬದುಕಿನ ಒಂದು ಜೀವನ ಇನ್ನು ಮುಂದೆ ನೀವು ಕಟ್ಕೊಳ್ಳೋ ಜೀವನದ ಅಡಿಪಾಯ ಮಾತ್ರ ಆಗಿರುತ್ತೆ ಅಂತಲೇ ಹೇಳ್ಬೋದು. ದೊಡ್ಡದಾಗಿ ಯೋಚನೆ ಮಾಡಿ ಧೈರ್ಯದಿಂದ ಮುಂದೆ ಹೋಗಿ. ಈ ಒಂದು ಸಮಯದಲ್ಲಿ ದೇವರು ನಿಮ್ಮ ಜೊತೆ ಇದ್ದಾನೆ ಅಂತಲೇ ಹೇಳ್ಬೋದು. ಶನಿದೇವರು ನಿಮ್ಮನ್ನು ಪರೀಕ್ಷೆ ಮಾಡ್ತಾನೆ, ಆದರೆ ಈಗ ಅವನು ನಿಮ್ಮ ಬೆಂಬಲಿಗ, ಅವನು ನಿಮ್ಮ ರಕ್ಷಕ ಅಂತಲೇ ಹೇಳ್ಬೋದು. ನೀವು ಮಾಡಿದ ಒಳ್ಳೆಯದಕ್ಕೆ ಫಲ ಕೊಡೋ ಸಮಯ ಈಗ ಬಂದಿದೆ ಅಂತಲೇ ಹೇಳ್ಬೋದು. ಆದರೆ ಒಂದು ವಿಚಾರವನ್ನು ಮರಿಬೇಡಿ, ಈ ಒಂದು ಹಣ ಬಂದ ಮೇಲೆ ಅಹಂಕಾರವನ್ನು ಪಡಬೇಡಿ. ನಿಮ್ಮನ್ನು ಬಿಟ್ಟು ಹೋದವರನ್ನು ದ್ವೇಷ ಮಾಡಬೇಡಿ. ನಿಮ್ಮನ್ನು ನೋಯಿಸಿದವರನ್ನ ಕ್ಷಮಿಸಿ. ಯಾಕೆ ಗೊತ್ತಾ,
ಅರ್ಥ. ನೀವು ಈಗ ಬಲಿಷ್ಠರಾಗಿದ್ದೀರಿ, ನೀವು ಈಗ ಯಶಸ್ವಿಗಳಾಗಿದ್ದೀರಿ ಅಂತಲೇ ಹೇಳ್ಬೋದು. ಕ್ಷಮೆ ಮಾಡೋದು ದುರ್ಬಲತೆ ಅಲ್ಲ, ಅದು ನಿಮ್ಮ ದೊಡ್ಡ ಶಕ್ತಿ. ನಿಮ್ಮ ಜೀವನದಲ್ಲಿ ಈಗ ಹೊಸ ಅವಕಾಶಗಳು ಬರ್ತಾ ಇದ್ದೇವೆ, ಹೊಸ ಜನರು ಬರ್ತಾ ಇದ್ದಾರೆ, ಹೊಸ ದಾರಿ ನಿಮಗೆ ಕಾಣಿಸಿಕೊಳ್ತಾ ಇದೆ. ಆದರೆ ಜಾಗೃತಿಯ ಪ್ರತಿ ಅವಕಾಶ ಸರಿಯಾದದ್ದೇ ಅಲ್ಲ. ಆದ್ದರಿಂದ ಯೋಚನೆ ಮಾಡಿ ನಿರ್ಧಾರವನ್ನು ಮಾಡಿ ತುರ್ತು ಮಾಡಬೇಡಿ. ಮೇಷರಾಶಿಯವರು ನಿಮ್ಮ ಜೀವನದಲ್ಲಿ ಈಗ ಒಂದು ಹೊಸ ಬೆಳಗ್ಗೆ ಶುರುವಾಗ್ತಾ ಇದೆ ಅಂತಲೇ ಹೇಳ್ಬೋದು. ಇಷ್ಟು ದಿನ ಒಂದೊಂದು ಕತ್ತಲೆಯಲ್ಲಿದ್ದ ನೀವು ಇನ್ನೂ ಬೆಳಕಿನಲ್ಲಿ ನಡೆಯಲು ಸಿದ್ಧರಾಗ್ತೀರಿ. ನಿಮ್ಮ ಸಮಯ ಬಂದಿದೆ ಅಂತಲೇ ಹೇಳ್ಬೋದು. ನಿಮ್ಮ ಅದೃಷ್ಟ ಶುರುವಾಗಿದೆ. ನೀವು ಕೇಳ್ಕೊಳ್ಬೇಕು, ನಾನು ಸಿದ್ಧರಾಗಿದ್ದೀನಿ ಅಂತ. ಮತ್ತು ಉತ್ತರ ಒಂದು ಮಾತ್ರ, ಹೌದು, ನೀವು ಸಂಪೂರ್ಣ ಸಿದ್ಧರಾಗಿದ್ದೀರಿ. ನೀವು ಕನಸು ಕಂಡ ಜೀವನ, ನೀವು ಬಯಸಿದ ಸಂತೋಷ, ನೀವು ಬಯಸಿದ ಗೌರವ, ಇವೆಲ್ಲವೂ ಈಗ ನಿಮ್ಮ ಕಡೆ ಬರ್ತಾ ಇದೆ. ಕೊನೆಗೆ ನಾನು ನಿಮಗೆ ಹೇಳೋದು, ನಂಬಿಕೆಯನ್ನು ಇಡಿ, ಧೈರ್ಯವನ್ನು ಇಡಿ, ಶ್ರಮವನ್ನು ಮುಂದುವರಿಸಿ. ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ನಿಲ್ಲೋಕೆ ಹೋಗಬೇಡಿ. ಯಾಕೆಂದರೆ ನೀವು ಗೆಲ್ಲಲು ಹುಟ್ಟಿದ್ದೀರಿ. ನಿಮ್ಮ ಸಮಯ ಈಗ ಶುರುವಾಗ್ತಾಯಿದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ ಒಂದು ವಿಶೇಷವಾದ ಉಪಯುಕ್ತ ಮಾಹಿತಿ ನಿಮಗೇನಾದರೂ ಇಷ್ಟವಾಗಿದ್ದರೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.